ನಮಸ್ಕಾರ. ಇವತ್ತು ನಾವು ಶಬರಿಮಲೆಯ ದೇವಾಲಯದ ಉಗಮದ ಬಗ್ಗೆ ಮಾತಾಡೋಣ. ಇದು ನಾವು ನೋಡ್ತಿರೋ ಆಕರ ಗ್ರಂಥದ ಆಧಾರದ ಮೇಲೆ ಮಾಡ್ತಿರೋ ವಿಶ್ಲೇಷಣೆ. ಸ್ವಾಮಿ ಅಯ್ಯಪ್ಪನ ಕಥೆಯ 18ನೇ ಭಾಗ ಇದು. ಕಥೆ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ, ಅಯ್ಯಪ್ಪ ಆ ಪವಿತ್ರ ಬೆಟ್ಟದ ಮೇಲೆ ತೀವ್ರವಾದ ಧ್ಯಾನದಲ್ಲಿ ಮುಳುಗಿರ್ತಾರೆ. ಹೌದು. ಅದೇ ಸಮಯದಲ್ಲಿ ಕೆಳಗೆ ಪಂಡಳ ರಾಜ್ಯದಲ್ಲಿ ರಾಜಶೇಖರನಿಗೆ ಒಂದು ವಿಚಿತ್ರವಾದ ಆದರೆ ಸ್ಪಷ್ಟವಾದ ಅನುಭವ ಆಗುತ್ತೆ. ಏನು ಅಂತ ಅಂದ್ರೆ, ತನ್ನ ದೈವಿಕ ಮಗ ಕಣ್ಮರೆಯಾಗಿಲ್ಲ, ಅವನ ಸಾಮಾನ್ಯ ಬಂಧನಗಳನ್ನ ಮೀರಿ ಒಂದು ಶಾಶ್ವತ ಸ್ಥಿತಿಯನ್ನ ತಲುಪಿದಾನೆ ಅಂತ, ನಿತ್ಯ ಚೈತನ್ಯ ಸ್ವರೂಪನಾಗಿದ್ದಾನೆ ಅನ್ನುವ ಭಾವನೆ. ಓಹೋ, ಶಾಶ್ವತ ಸ್ಥಿತಿ ಅಂದ್ರೆ ಬರೀ ಭೌತಿಕವಾಡಿ ಇಲ್ಲ ಅಂತಲ್ಲ, ಅದಕ್ಕಿಂತ ಉನ್ನತವಾದದ್ದು ಅಲ್ವಾ? ಹೌದು ಹೌದು, ಅದೊಂದು ಆಧ್ಯಾತ್ಮಿಕ ಉನ್ನತಿ. ಆ ರಾಜನಿಗೆ ಆದ ಈ ಅನುಭವವೇ ಮುಂದಿನ ಘಟನೆಗಳಿಗೆ ಕಾರಣವಾಗುತ್ತೆ. ಸರಿ, ಆಮೇಲೆ ಒಂದು ರಾತ್ರಿ ರಾಜನಿಗೆ ಒಂದು ದರ್ಶನ ಆಗತ್ತೆ ಅಂತ ಹೇಳಲಾಗತ್ತೆ. ಖಂಡಿತ, ಆ ದರ್ಶನ ಬಹಳ ಸ್ಪಷ್ಟವಾಗಿತ್ತು ಅಂತ ಮೂಲದಲ್ಲಿದೆ. ಅಯ್ಯಪ್ಪ ದೈವಿಕವಾದ ಬೆಳಕಿನಿಂದ ಆವೃತನಾಗಿ ಶಾಂತವಾಗಿ ಕಾಂತಿಯುತವಾಗಿ ಕಾಣಿಸ್ಕೊಳ್ತಾರೆ. ಬರೀ ಕಾಣಿಸ್ಕೊಳ್ಳೋದು ಮಾತ್ರ ಅಲ್ಲ, ಏನೋ ಸೂಚನೆನೂ ಕೊಡ್ತಾರೆ ಅಲ್ವಾ? ಹೌದು, ಅಲ್ಲೇ ಮುಖ್ಯವಾದ ವಿಷಯ ಬರೋದು. ಅಯ್ಯಪ್ಪ ಹೇಳ್ತಾರೆ ತಾನು ಶಬರಿಮಲೆಯ ಆ ದಟ್ಟ ಕಾಡಿನಲ್ಲಿ ನೆಲೆಸುವುದಾಗಿ, ಮತ್ತೆ ತಾನು ಧ್ಯಾನ ಮಾಡಿದ ಸ್ಥಳದಲ್ಲಿ ಒಂದು ದೇವಾಲಯವನ್ನ ಕಟ್ಟಿಸಬೇಕು ಅಂತ ರಾಜನಿಗೆ ಸೂಚನೆ ಕೊಡ್ತಾರೆ. ಆದರೆ ಇಲ್ಲೊಂದು ವಿಶೇಷ ಇದೆ ನೋಡಿ. ಏನು? ಆ ದೇವಾಲಯ ತನಗಾಗಿ ಅಲ್ಲ, ಬದಲಿಗೆ ಸತ್ಯ, ಭಕ್ತಿ, ಶಿಸ್ತು ಇದನ್ನೆಲ್ಲ ಹುಡುಕೊಂಡು ಬರುವ ಸಾಧಕರಿಗಾಗಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಓ, ಇದು ನಿಜಕ್ಕೂ ವಿಶೇಷ. ತನಗಾಗಿ ಕೇಳ್ದೆ ಬೇರೆಯವರಿಗಾಗಿ, ಅಂದ್ರೆ ಆಧ್ಯಾತ್ಮಿಕ ಅನ್ವೇಷಕರಿಗಾಗಿ ಒಂದು ಸ್ಥಳವನ್ನು ಕೇಳಿದ್ದು. ರಾಜ ಹೇಗೆ ಪ್ರತಿಕ್ರಿಯಿಸಿದ್ರು ಇದಕ್ಕೆ? ಇದೊಂದು ಕನಸು ಅಂತ ಸುಮ್ನಾಗ್ಲಿಲ್ವಾ? ಇಲ್ಲ, ಖಂಡಿತ ಇಲ್ಲ. ರಾಜ ಅದನ್ನ ಕೇವಲ ಕನಸೆಂದು ತಳ್ಳಿ ಹಾಕಿಲ್ಲ, ಬದಲಿಗೆ ಅದನ್ನು ಒಂದು ದೈವಿಕ ಆದೇಶ ಅಂತಾನೆ ಸ್ವೀಕರಿಸಿದ್ರು, ಕಣ್ಣೀರ್ ಹಾಕಿದ್ರು ಅಂತಾನೂ ಹೇಳಲಾಗುತ್ತೆ. ತಕ್ಷಣವೇ ಎದ್ದು ಆಸ್ಥಾನದ ವಾಸ್ತುಶಿಲ್ಪಿಗಳು, ಋಷಿಗಳು, ಶಿಲ್ಪಿಗಳು ಎಲ್ಲರನ್ನೂ ಕರೆಸಿದ್ರು. ಅವರ ನಂಬಿಕೆ ಅಷ್ಟು ದೃಢವಾಗಿತ್ತು. ಹೌದು. ಆಮೇಲೆ ಕಾಡಿನೊಳಗೆ ದಾರಿ ಹುಡುಕೋದಕ್ಕೆ ದೈವಿಕ ಚಿಹ್ನೆಗಳೇ ಸಹಾಯ ಮಾಡಿದ್ದು ಅಂತ ಕತೆ ಹೇಳುತ್ತೆ. ದೈವಿಕ ಚಿಹ್ನೆಗಳು ಅಂದ್ರೆ? ಮಣ್ಣಲ್ಲಿ ಹೆಜ್ಜೆ ಗುರುತುಗಳು ಕಾಣಿಸೋದು, ನದಿಯಲ್ಲಿ ಇದ್ದಕ್ಕಿದ್ದಂತೆ ಕಮಲ ಅರಳೋದು, ಆಕಾಶದಲ್ಲಿ ಒಂದು ಚಿನ್ನದ ಹದ್ದು ದಾರಿ ತೋರಿಸ್ತಾ ಸುತ್ತೋದು, ಈ ಥರ. ಓ, ಹಾಗಾ? ಇದು ಇಡೀ ಪ್ರಯತ್ನಕ್ಕೆ ಒಂದು ದೈವಿಕ ಅನುಮೋದನೆ ಇದ್ದ ಹಾಗೆ. ನಿಖರವಾಗಿ ಆ ಚಿಹ್ನೆಗಳನ್ನೇ ಹಿಂಬಾಲಿಸ್ಕೊಂಡು ಹೋಗಿ ಮಣಿಕಂಠ ಧ್ಯಾನ ಮಾಡಿದ ಜಾಗವನ್ನ ಪತ್ತೆ ಹಚ್ಚಿದ್ರು. ಸರಿ, ಆ ಜಾಗದಲ್ಲಿ ದೇವಾಲಯ ನಿರ್ಮಾಣ ಆಯಿತು. ಆದ್ರೆ ಅದು ಹೇಗಿತ್ತೋ? ರಾಜಮನೆತನದಿಂದ ಕಟ್ಟಿಸಿದ್ದು ಅಂದ್ಮೇಲೆ ಬಹಳ ಭವ್ಯವಾಗಿತ್ತಾ? ಇಲ್ಲ, ಅದೇ ಸ್ವಾರಸ್ಯ. ಮೂಲಗಳ ಪ್ರಕಾರ ಆ ದೇವಸ್ಥಾನ ಅರಮನೆಯ ವೈಭವದಿಂದ ಕೂಡಿರ್ಲಿಲ್ಲ, ಚಿನ್ನ ಬೆಳ್ಳಿ ಅಲಂಕಾರಗಳಿರ್ಲಿಲ್ಲ. ಹೌದಾ? ಹೌದು. ಬದಲಿಗೆ ಅದು ಕಾಡಿನ ಜೊತೆ ಒಂದಾಗಿ ಪೂರ್ತಿ ಸಾಮರಸ್ಯದಿಂದ ಕೂಡಿತ್ತು. ಅತ್ಯಂತ ಶುದ್ಧ, ಸರಳ ಮತ್ತು ಪವಿತ್ರವಾಗಿತ್ತು ಅಂತ ವರ್ಣನೆ ಇದೆ. ಅಂದ್ರೆ ಆಡಂಬರಕ್ಕಿಂತ ಆಂತರಿಕ ಶುದ್ಧತೆಗೆ ಪ್ರಾಮುಖ್ಯತೆ ಕೊಟ್ಟ ಹಾಗೆ. ಖಂಡಿತ. ಬಹುಶಃ ಆ ಸರಳತೆಯೇ ಶಬರಿಮಲೆಯ ಒಂದು ಮುಖ್ಯ ಲಕ್ಷಣವಾಗಿ ಬೆಳೆದು ಬಂದಿರಬಹುದು. ದೇವಾಲಯದ ಒಳಗಡೆ ಗರ್ಭಗುಡಿಯಲ್ಲಿ ವಿಗ್ರಹ ಹೇಗಿತ್ತು? ಅದರ ಬಗ್ಗೆ ಏನಾದೋ ವಿವರಣೆ ಇದೆಯಾ? ಇದೆ. ಗರ್ಭಗುಡಿಯಲ್ಲಿ ಅಯ್ಯಪ್ಪ ಸ್ವಾಮಿಯ ವಿಗ್ರಹ ಯೋಗ ಮುದ್ರೆಯಲ್ಲಿ ಕುಳಿತಿರುವ ಭಂಗಿಯಲ್ಲಿದೆ. ಕಣ್ಣುಗಳು ಮುಚ್ಚಿವೆ, ಅಂದ್ರೆ ಆಂತರಿಕ ಚಿಂತನೆಯ ಸಂಕೇತ. ಸರಿ. ಬಲಗೈ ಅಭಯ ಮುದ್ರೆಯಲ್ಲಿದೆ. ಇದು ಬರೀ ರಕ್ಷಣೆ ಅಂತಲ್ಲ, ಶರಣಾದ ಭಕ್ತರಿಗೆ ಧೈರ್ಯ, ಮಾರ್ಗದರ್ಶನ ನೀಡುವ ಭರವಸೆ ಕೂಡ. ಆಮೇಲೆ ಈ ದೇವಾಲಯ ಎಲ್ರಿಗೂ ಮುಕ್ತವಾಗಿತ್ತು ಅಂತನೂ ಹೇಳಲಾಗುತ್ತೆ. ಜಾತಿ, ಸಂಪತ್ತು, ಹಿನ್ನೆಲೆ ಈ ಭೇದಭಾವ ಇರ್ಲಿಲ್ಲ ಅಂತ. ಹೌದು. ಆ ಕಾಲದ ಸಾಮಾಜಿಕ ವ್ಯವಸ್ಥೆನ ನೋಡಿದ್ರೆ ಇದು ಖಂಡಿತವಾಗಿಯೂ ಒಂದು ದೊಡ್ಡ ವಿಷಯ, ಒಂದು ರೀತಿ ಕ್ರಾಂತಿಕಾರಿನೇ ಸರಿ. ಆದ್ರೆ ಇದರ ಜೊತೆ ಒಂದು ಷರತ್ತು ಕೂಡ ಇತ್ತಲ್ಲ? ಹೌದು. ಎಲ್ರಿಗೂ ಮುಕ್ತ ಅನ್ನೋದ್ರ ಜೊತೆಗೆ ಒಂದು ಕಠಿಣವಾದ ಷರತ್ತು ಕೂಡ ಇತ್ತು. ಶಿಸ್ತು, ಶುದ್ಧತೆ ಮತ್ತು ಶರಣಾಗತಿಯ ಮಾರ್ಗವನ್ನ ಅನುಸರಿಸಬೇಕು. ಅಂದ್ರೆ ಯಾರು ಬೇಕಾದ್ರೂ ಬರ್ಬೋದು, ಆದ್ರೆ ಬರೋ ಮುಂಚೆ ನಿರ್ದಿಷ್ಟವಾದ ತಯಾರಿ, ಒಂದು ಬದ್ಧತೆ ಇರ್ಬೇಕು. ನಿಖರವಾಗಿ. ಇದು ಹೇಗೆ ಅಂದ್ರೆ, ಅರ್ಹತೆ ಅನ್ನೋದು ಹುಟ್ಟಿನಿಂದ ಬರೋದಲ್ಲ, ಬದಲಿಗೆ ಸಾಧನೆಯಿಂದ, ಬದ್ಧತೆಯಿಂದ ಬರುತ್ತೆ ಅನ್ನೋ ಸಂದೇಶ ಇದ್ದಾಗೆ. ಸರಿ, ಅರ್ಥವಾಯ್ತು. ಹೀಗಾಗಿ ಶಬರಿಮಲೆ ದೇವಾಲಯ ಕೇವಲ ಒಂದು ಕಲ್ಲಿನ ಕಟ್ಟಡ ಅಲ್ಲ, ಅದೊಂದು ಜೀವಂತ ಶಕ್ತಿಯಾಗಿ, ಒಂದು ಆಧ್ಯಾತ್ಮಿಕ ಪರೀಕ್ಷಾ ಕ್ಷೇತ್ರವಾಗಿ ರೂಪುಗೊಂಡಿತು ಅಂತ ಮೂಲ ಹೇಳುತ್ತೆ. ಇಲ್ಲಿಗೆ ಬರುವ ಭಕ್ತರ ಯಾತ್ರೆ ಅನ್ನೋದು ಬರೀ ಹೊರಗಿನ ದೇವರ ದರ್ಶನ ಅಲ್ಲ,
ಅದು ತಮ್ಮೊಳಗಿನ ದೈವತ್ವವನ್ನ ಹುಡುಕುವ ಒಂದು ಆಂತರಿಕ ಪ್ರಯಾಣ ಕೂಡ ಅನ್ನೋದು ಇದರ ಆಳವಾದ ಆಶಯ. ಹಾಗಾದ್ರೆ ಈ ಇಡೀ ಕಥೆಯಿಂದ ನಾವು ತಗೊಳ್ಳಬಹುದಾದ ಮುಖ್ಯ ಅಂಶ ಏನು? ಮುಖ್ಯವಾಗಿ ಶಬರಿಮಲೆ ಅನ್ನೋದು ದೈವಿಕ ಪ್ರೇರಣೆಯಿಂದ ಹುಟ್ಟಿದ್ದು. ಎರಡನೆಯದಾಗಿ ಅದರ ಮೂಲ ಸ್ವರೂಪ ಸರಳ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಕೂಡಿದ್ದು. ಮೂರನೇದಾಗಿ ಎಲ್ಲರನ್ನೂ ಒಳಗೊಳ್ಳುವ ತತ್ವವಿದ್ರೂ ಕಠಿಣ ಶಿಸ್ತು, ಶುದ್ಧತೆ ಮತ್ತು ಆಂತರಿಕ ಬದ್ಧತೆಗೆ ಹೆಚ್ಚಿನ ಒತ್ತು ಕೊಟ್ಟಿದೆ ಅನ್ನೋದು. ಹೌದು, ಬಾಹ್ಯ ಆಡಂಬರಕ್ಕಿಂತ ಆಂತರಿಕ ಪ್ರಯಾಣ ಮುಖ್ಯ ಅನ್ನೋದು ಸ್ಪಷ್ಟವಾಗಿದೆ. ಖಂಡಿತ. ಹಾಗಾದ್ರೆ ಕೇಳುಗರು ಯೋಚನೆ ಮಾಡೋದಕ್ಕೆ ಇಲ್ಲೊಂದು ವಿಷಯ ಇದೆ ನೋಡಿ. ಆರಂಭದಲ್ಲಿಯೇ ಇಷ್ಟೊಂದು ಒತ್ತಿ ಹೇಳಲಾದ ಈ ಶಿಸ್ತು, ಶುದ್ಧತೆ ಮತ್ತೆ ಆಂತರಿಕ ಪ್ರಯಾಣದ ಪರಿಕಲ್ಪನೆಗಳಿದೆಯಲ್ಲ, ಇವು ಕಾಲಕ್ರಮೇಣ ಶಬರಿಮಲೆಯ ಆ ವಿಶಿಷ್ಟವಾದ, ಜಗತ್ಪ್ರಸಿದ್ಧ ಮತ್ತು ಬಹಳ ಕಠಿಣವಾದ ಯಾತ್ರಾ ಸಂಪ್ರದಾಯಗಳಾಗಿ ಹೇಗೆ ಬೆಳೆದು ಬಂದಿರಬಹುದು? ಆ ಸಂಪ್ರದಾಯಗಳು ಇವತ್ತಿಗೂ ಆ ಮೂಲ ಆಶಯಗಳನ್ನ ಹೇಗೆ ಉಳಿಸ್ಕೊಂಡಿವೆ? ಇದರ ಬಗ್ಗೆ ಯೋಚಿಸ್ಬೋದು. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿದದೀಶ್ವರಂ ಆರಾಧ್ಯ ಪಾದುಕಂ ಹರಿವಿವರ್ಧನಂ ಸ್ವಾಮಿ ನಿತ್ಯನರ್ತನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ.